Hello, welcome back to my YouTube channel, Vishu Kannada Vlogs. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಫ್ಟರ್ ಲಾಂಗ್ ಡೇಸ್ ಅಂದರೆ ಒಂದು 3-4 ಡೇಸ್ ಆದಮೇಲೆ ನಾನು ವ್ಲಾಗ್ ಹಾಕ್ತಾ ಇದ್ದೀನಿ. ಸಂಡೆಯ ವ್ಲಾಗ್ ಆಗಿರುತ್ತೆ ಇದು ಮತ್ತು ಮಂಡೆಯ ವ್ಲಾಗ್. ಸಂಡೇ ಮಾರ್ನಿಂಗ್ ನಾನು ನನ್ನ ತಮ್ಮ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ವಿ. ಇದು ನಾಗರಬಾವಿಯಲ್ಲಿರೋ ಒಂದು ವೈಟ್ ಬಿರಿಯಾನಿ ಅಂತಲೇ ಫೇಮಸ್ ಆಗಿದೆಯಲ್ಲ, ಅಲ್ಲಿ ಮಾಡ್ರೇಟಾಗಿ ಚೆನ್ನಾಗಿತ್ತು. ತಿನ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಹೋಗ್ತಾ ನನ್ನ ತಮ್ಮ ತುಂಬ ಫಾಸ್ಟಾಗಿ ಗಾಡಿ ಓಡಿಸ್ತಾ, ಖಾಲಿ ರೋಡ್ ಇತ್ತು ಅಂತ. ಸೊ ನಾನು ಫುಲ್ ಭಯದಲ್ಲಿ ಫುಲ್ ಎಕ್ಸೈಟ್ ಆಗಿದ್ದೆ. ಒಂಥರ ಈ ಬಟರ್ಫ್ಲೈಸ್ ಇತ್ತು ನನ್ನ ಹೊಟ್ಟೆ ಒಳಗಡೆ, ಆ ಥರ ಎಲ್ಲ ಫೀಲಿಂಗ್ ಬಂತು. ನಾನು ಯಾಕೆ ಇಷ್ಟು ದಿನ ಗ್ಯಾಪ್ ತೊಗೊಂಡು ವ್ಲಾಗ್ ಹಾಕ್ತಾ ಇದ್ದೀನಿ ಅಂದರೆ, ನಾನು ಕೆಲಸ ಬಿಡ್ತಾ ಇದ್ದೀನಿ ಒಂದು. ಹಾಗೆ ನನಗೆ ಆನ್ ಸೈಟ್ ಮತ್ತು ಇಲ್ಲಿ ಕೂಡ ನನಗೆ ಆಪರ್ಚುನಿಟೀಸ್ ಇದ್ದಾವೆ. ಹಾಗೆ ನಾನು ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗಬೇಕಿತ್ತು, ಇಂಟರ್ವ್ಯೂ ಶೆಡ್ಯೂಲ್ಗಳಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಒಂದು 3 ಡೇಸ್ ಪ್ರಿಪರೇಷನಲ್ಲಿ ನಾನು ವ್ಲಾಗ್ನ ಹಾಕೋಕ್ಕಾಗಲಿಲ್ಲ. ಹಾಗೆ ಹೀಗೆ ಡ್ರೈವ್ ಮಾಡ್ಕೊಂಡು ಬಂದು ಮನೆಗೆ ರೀಚ್ ಆದ್ವಿ. ನಮ್ಮ ಮನೆಯಿಂದ ಒಂದು 20 ನಿಮಿಷ ಆಗಿತ್ತಷ್ಟೇ. ಸೊ ನಾನು ಫುಲ್ ಎಕ್ಸೈಟ್ ಆಗಿದ್ದೆ. ಅಲ್ಲಿ ನನ್ನ ತಮ್ಮನ ನೋಡ್ಬೋದು. ಸೊ ಮನೆಗೆ ವಾಪಸ್ ಬಂದು ನಾನು ನನ್ನ ತಮ್ಮ ಮಲ್ಕೊಂಡ್ಬಿಟ್ವಿ ಮಧ್ಯಾಹ್ನವರೆಗೂ. ಮಧ್ಯಾಹ್ನ ಎದ್ದೋಳೋಷ್ಟಕ್ಕೆ ರಸಮ್ ಆಗಿತ್ತು, ಟೊಮ್ಯಾಟೊ ರಸಮ್. ಮತ್ತು ನಮ್ಮ ಚಿಕ್ಕಮ್ಮ ಲಾಲಿಪಾಪ್ ತರಿಸಿದ್ರು. ಲಾಲಿಪಾಪ್ಗೆ ಅವರು ಆಯಿಲ್ ಬಿಟ್ಟಾದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ತಾರೆ. ಹಾಗೆ ಮೊಟ್ಟೆ ಬೇಯಿಸಿಟ್ಟಿದ್ರು. ಇವಾಗ ಮೊಟ್ಟೆ ಯಾಕೋ ನನಗೆ ಅಡಲ್ಟ್ರೇಟೆಡ್ ಅಂತ ಅನಿಸುತ್ತೆ. ಚೆನ್ನಾಗೇ ಇರಲ್ಲ, ಬೇಗ ಪೀಸ್ ಆಗಿಬಿಡುತ್ತೆ, ಗಟ್ಟಿ ಇರಲ್ಲ, ತುಂಬ ತೆಳು ಇರುತ್ತೆ ಅಂತ ಅನಿಸುತ್ತೆ. ಆದರೂ ಒಂದು ಹಾಫ್ ಮೊಟ್ಟೆ ಅಷ್ಟು ತಿಂದೆ ನಾನು. ಇದು ನನ್ನ ಆಫ್ಟರ್ನೂನ್ ಮೀಲ್ ಆಗಿತ್ತು. ಈವ್ನಿಂಗ್ವರೆಗೂ ರೆಸ್ಟ್ ಮಾಡಿದೆ, ಸಂಡೇ ಆಗಿದ್ದರಿಂದ. ಸಂಜೆ ತಿರ್ಗಾ ರಸಮ್ ಕಂಟಿನ್ಯೂಷನ್ ಇತ್ತು. ಸೊ ವಿಜಯನಗರಲ್ಲಿ ಚಾಮುಂಡೇಶ್ವರಿ ತವಾ ಫಿಶ್ ಫ್ರೈ ಅಂತ ಇದೆ. ಅಲ್ಲಿ ಈ ಸ್ಲೈಸು ಮತ್ತು ಬಾಂಗ್ಡಾ ಮೀನು ಮತ್ತು ಪ್ರಾನ್ಸ್ ತರಿಸ್ಕೊಂಡು ತಿಂದ್ವಿ. ತಿಂದ್ಬಿಟ್ಟು ನಾರ್ಮಲ್ ಮಾತಾಡ್ಕೊಂಡು ಮಲ್ಕೊಂಡ್ವಿ ಅಷ್ಟೇ. ಪ್ರಾನ್ಸ್ ಜಾಸ್ತಿನೇ ಇತ್ತು ಆ್ಯಕ್ಚುಲಿ, ಬಟ್ ನಾವು ತಿಂದ್ಬಿಟ್ಟಿದ್ವಿ ಬಂದಾದಮೇಲೆ. ಸೊ ಅದಾಗಿ ಮಂಡೇ ಮಾರ್ನಿಂಗ್ ಬೆಳಗ್ಗೆ ನಾನು ಶ್ರುತಿ ಅಕ್ಕ ಸೇರಿಕೊಂಡು ಮೆಂತ್ಯ ಪಲಾವ್ ಮಾಡಿದ್ವಿ. ಅದನ್ನು ತಿನ್ಕೊಂಡು ನಾನು ರೀಲ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನನ್ನ ವ್ಲಾಗ್ಸ್, ವಿಶು ವ್ಲಾಗ್ಸ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ, ಆ ಪೇಜ್ನ ನೀವು ಫಾಲೋ ಮಾಡ್ಬೋದು. ಅಲ್ಲಿ ನಾನು ರೀಲ್ಸ್ಗೋಸ್ಕರ ರೆಡಿ ಆಗಿದ್ದೆ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಬಂದು ರವೆ ಉಂಡೆ ಮಾಡೋಕ್ಕೆ ಇಲ್ಲಿ ಕಾಯಿ ತುರಿಸ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಪೋರ್ಷನ್ ಏನಿರುತ್ತೆ ಸಿಪ್ಪೆ ಕೊಬ್ಬರಿದು, ಅದನ್ನು ಮಾತ್ರ ತುರಿಬೇಕು. ತುರಿದಾದ್ಮೇಲೆ ಇದನ್ನು ಅವ್ರು ಏನು ಮಾಡ್ತಾರೆ, ಆ ಹೋಲ್ ಇದೆಯಲ್ಲ, ಆ ಹೋಲ್ನ ರುಬ್ಬಿಟ್ಟು ಅರ್ಧ kg ರವೆ, ಅರ್ಧ kg ಸಕ್ಕರೆ, ಮತ್ತು ಇದು ಅಂದಾಜೊಂದು ಅರ್ಧ kg ಕೊಬ್ಬರಿಯಲ್ಲಿ ಮಾಡಿದ್ದು. 40-50 ಪೀಸ್ ಆಗಿತ್ತು. ಚೆನ್ನಾಗೇ ಆಗಿತ್ತು. ಸಕ್ಕರೆ ಏನು ಮೊಕ್ಕೊಡ್ದಂಗೂ ಇರಲಿಲ್ಲ, ಅಥವಾ ಸಕ್ಕರೆ ತೀರಾ ಕಮ್ಮಿ ಅಂತಲೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಾಗಿತ್ತು. ನಾವು ಮಾಡ್ತಾನೆ ಒಂದು 5-6 ತಿನ್ಕೊಂಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಈ ಪುಡಿದಲ್ಲೇನೆ ತಗೊಂಡು ತಿಂತಾಯಿದ್ದೀವಿ ನಾವು, ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಬಿಸಿಯಲ್ಲೂ ಅಷ್ಟೇ ಚೆನ್ನಾಗಿತ್ತು. ನಮ್ಮ ಚಿಕ್ಕಮ್ಮ ಇಲ್ಲಿ ಉಂಡೆ ಕಟ್ತಾ ಇದ್ದಾರೆ. ಬಿಕಾಸ್ ನಮ್ಮ ಅಜ್ಜಿ ಮುಂಚೆ ಮಾಡೋರು ಗಣಪತಿ ಹಬ್ಬದ ಟೈಮಲ್ಲೆಲ್ಲೂ. ಒಂದು 9 ಇಯರ್ಸ್ ಮಾಡಿರೋ ನೆನಪಿದೆ. ಅಂದರೆ ನಾವು ಚಿಕ್ಕವಳು, ಅಂದರೆ ಅವ್ರು 9 ಇಯರ್ಸಿಂದ ಮಾಡ್ತಿದ್ರು, ನಾನೇ ಚಿಕ್ಕವಳು ಅಂದರೆ ಅದಕ್ಕೆ ಮುಂಚೆನೂ ಮಾಡ್ತಿದ್ರು, ಅದೆಲ್ಲ ನೆನಪಿಲ್ಲ. ಬಟ್ ಗಣಪತಿ ಕೂರಿಸಿದಾಗ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಕೋಡ್ಬಳೆ ಎಲ್ಲ ಮಾಡಿದರು. ಸೊ ಇನ್ನೂ ಆ ಪಕ್ಕದ ಪ್ಲೇಟಲ್ಲೂ ರೌಂಡ್ಸ್ ಆಗಿತ್ತು, ನಾವು ತಿಂದು ಕೂಡ. ನಾನು ರೀಲ್ಸ್ ಮಾಡಬೇಕಾದ್ರೆ ಏನು ದುಪ್ಪಟ್ಟ ಹಾಕ್ಕೊಂಡಿದ್ದೆ. ಸೊ ಅವ್ನು ಬಂದು ನನಗೆ ತೋರಿಸ್ತಾ ಇದ್ದಾನೆ, ಏನು ದುಪ್ಪಟ್ಟ ನೋಡಿ ನೀವು ಹಾಕ್ಕೊಂಡಿರೋ ಥರನೇ ಹಾಕ್ಕೊಂಡಿದ್ದೀನಿ ಅಂತ. ಹಾಗೆ ನನ್ನ ತಮ್ಮ ಬೋಂಡಕ್ಕೆ ಚೀಸ್ ಕ್ಯೂಬ್ಸ್ ಮಾಡಿ ಹಾಕಿದ್ದಾನೆ. ಬೋಂಡ ಮಾಡಬೇಕು. ಸೋಮವಾರ ರಾತ್ರಿಗೆ ಅಜ್ಜಿ ಬೇಳೆ ಸಾರು ಮಾಡಿದರು. ಸೊ ನಮ್ಮ ಚಿಕ್ಕಮ್ಮ ಸೊಪ್ಪಿಗೆ ಸೊಪ್ಪೆಂದು ಹಾಕಿ ಹಿಟ್ಟನ್ನ ಕಲಿಸಿದ್ರು, ಬಜ್ಜಿ ಹಿಟ್ಟು. ಅಲ್ಲಿ ನನ್ನ ತಮ್ಮ ಕ್ಯೂಬ್ಸ್ ಹಾಕಿದ್ದಾನೆ ಚೀಸ್ದು. ನಾನು ಅವತ್ತು ಬೇಳೆ ಸಾರಲ್ಲಿ ಊಟ ತಿನ್ನಲೇ ಇಲ್ಲ ಆ್ಯಕ್ಚುಲಿ. 10 ಬೋಂಡ ತಿಂದ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಇನ್ನೊಂದೇ ವಾರ ನನಗೆ ಕೆಲಸ ರಿಲೀವಿಂಗ್ ಸಿಗ್ತಾ ಇದೆ ಬೇಗನೆ. ಸೊ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಆ ಫೇಸ್ನ. ಕೆಲಸ ಕಮ್ಮಿ, ಹಾಗೆ ರಿಲೀವಿಂಗ್ ಪೇಪರ್ಸಲ್ಲಿದ್ದೀನಿ. ಸೊ ನಾನು 2 o'clockವರೆಗೂ ಒಂದು 10 ಬೋಂಡ ತಿನ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ. ತುಂಬ ಚೆನ್ನಾಗಾಗಿತ್ತು, ಯುನೀಕ್ ಆಗಿತ್ತು ಬೋಂಡ ಆ್ಯಕ್ಚುಲಿ. ಒಳಗಡೆ ಚೀಸ್ದು ಮೆಲ್ಟ್ ಆಗ್ತಿತ್ತಲ್ಲ, ಅದೊಂಥರ ಬರ್ಸ್ಟ್ ಆಗ್ತಿತ್ತು ಬಜ್ಜಿಯಲ್ಲೂ. ಚೆನ್ನಾಗಿತ್ತು, ಡಿಫ್ರೆಂಟ್ ಟ್ರೈ, ಬಟ್ ಚೆನ್ನಾಗಿ ಬಂದಿತ್ತು. ಹೀಗೆ ತಿನ್ಕೊಂಡು
ಅವರು ಮನೇಲಿ ಎಲ್ಲರೂ ಮಲ್ಕೊಂಡ್ರು. ನಾನು 3:30ವರೆಗೂ ಆ್ಯಸ್ ಯೂಶ್ವಲ್ ಮಿಡ್ ನೈಟ್ ಕೆಲಸ ಮಾಡಬೇಕಿತ್ತು, ಅದನ್ನು ಮಾಡಿಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ಏನು ಅಂತ ಒಂದು ಇದಿರಲಿಲ್ಲ, ಬಿಕಾಸ್ ನಾನು ಪ್ರಿಪೇರ್ ಆಗಬೇಕಿತ್ತು ಇಂಟರ್ವ್ಯೂಸ್ಗೋಸ್ಕರ. ಅದಕ್ಕೋಸ್ಕರ ನಾನು 3 ಡೇಸ್ ವ್ಲಾಗ್ ಹಾಕೋಕ್ಕಾಗಿಲ್ಲ. ಸೊ ಇನ್ನು ನೆಕ್ಸ್ಟು ಡಿಫ್ರೆಂಟ್ ವ್ಲಾಗ್ಸ್ ಬರುತ್ತೆ ನನ್ನ ಡೈಲಿ ಲೈಫಲ್ಲಿ, ಅಥವಾ ನನ್ನ ನೋಡೋಕ್ಕೆ ಯಾರು ಬರ್ತಾರೆ, ಅಥವಾ ನಾನು ಎಲ್ಲಿಗೆ ಹೋಗ್ತೀನಿ ಅದೆಲ್ಲನೂ ಹಾಕ್ತೀನಿ. ಸೊ ನಿಮ್ಗೆ ಏನೇ ಇಷ್ಟ ಆದರೂ ಅಥವಾ ಏನೇ ಇಂಪ್ರೂವೈಸ್ ಮಾಡ್ಕೊಬೇಕಂದ್ರೂ ನನಗೆ ಕಮೆಂಟ್ಸ್ನಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.